ಹಲೋ ದೋಸ್ತರ. ಸೊ ಎಲ್ಲರದು ಇದು ಒಂದು ಕಾಮನ್ ಕ್ವೆಶನ್ ಐತಿ, ನಾವು ಬಯರ್ಸ್ ಹೆಂಗೆ ಹುಡುಕ್ಬೇಕು. ಭಾಳಷ್ಟು ಜನ ನಂಗೆ ಕಾಂಟ್ಯಾಕ್ಟ್ ಮಾಡಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಎವ್ರಿ ಡೇ ಒಂದು ಬೇರೆ ಪ್ರಾಡಕ್ಟ್ನ ಅವ್ರು ಚೂಸ್ ಮಾಡ್ತಾರೆ. ಸೊ ಭಾಳ ಕನ್ಫ್ಯೂಷನ್ನಾಗ ಇರ್ತಾರೆ. ಆಮೇಲೆ ಮೇನ್ ಅವ್ರ ಕನ್ಫ್ಯೂಷನ್ ಏನಂತಂದ್ರೆ ನಾವು ಬಯರ್ಸ್ ಹೆಂಗೆ ಹುಡುಕ್ಬೇಕು. ನೋಡಿರಿ, ಯಾವುದೂ ಬಿಸ್ನೆಸ್ ಇದ್ದರೂ ನಿಮಗೆ ಬಯರ್ಸ್ ಬೇಕೇ ಬೇಕಾಗ್ತಾರೆ. ಸೊ ಮಾರ್ಕೆಟಿಂಗ್ ಆಮೇಲೆ ಸೇಲ್ಸ್ ಏನೈತಿ, ಯಾವುದೂ ಬಿಸ್ನೆಸ್ದು ಒಂದು ಮೇನ್ ಸ್ಟ್ರಾಂಗ್ ಪಾಯಿಂಟ್ ಐತಿ. ಮಾರ್ಕೆಟಿಂಗ್ ಆಮೇಲೆ ಸೇಲ್ಸ್ ಎರಡೂ ಬೇರೆ ಬೇರೆ ಇರ್ತಾವೆ. ಮಾರ್ಕೆಟಿಂಗ್ ಅಂತಂದ್ರೆ ನೀವು ಮಂದಿಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಿ. ಅಂದ್ರೆ ಮಂದಿಗೆ ಭಾಳಷ್ಟು ಮಂದಿಗೆ ಅಟ್ ಅ ಟೈಮ್ ನಿಮ್ಮ ಪ್ರಾಡಕ್ಟ್ ಗೊತ್ತು ಮಾಡುವಂಗೆ, ನಿಮ್ಮ ಪ್ರಾಡಕ್ಟ್ ಕಡೆ ಅಟ್ರ್ಯಾಕ್ಟ್ ಮಾಡುವಂಗೆ ಮಾಡ್ತೀರಿ. ಅದಕ್ಕೆ ಮಾರ್ಕೆಟಿಂಗ್ ಅಂತಾರೆ. ಸೊ ಅದ್ರ ಸಂಬಂಧ ನೀವು ಆ್ಯಡ್ಸ್ ಅದು ಮಾಡ್ತೀರಿ, ಎಲ್ಲ ಕಡೆ ಪ್ರೆಸೆನ್ಸ್ ನಿಮ್ಮ ಕ್ರಿಯೇಟ್ ಮಾಡ್ತೀರಿ. ಸೋಷಿಯಲ್ ಮೀಡಿಯಾ ಆಯ್ತು, ಆಫ್ಲೈನ್ ಆಯ್ತು, ನ್ಯೂಸ್ ಪೇಪರ್ಸ್ ಆಯ್ತು, ಮ್ಯಾಗ್ಝಿನ್ಸ್ ಆಯ್ತು, ಅಲ್ಲಿ ಇಲ್ಲೇ ನೀವು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಪ್ರಿಂಟ್ ಮೀಡಿಯಾ ಆಯ್ತು, ಆಮೇಲೆ ಸೋಷಿಯಲ್ ಮೀಡಿಯಾ ಆಯ್ತು, ಆಮೇಲೆ ನ್ಯೂಸ್ ಮೀಡಿಯಾ ಆಯ್ತು, ಎಲ್ಲ ಕಡೆ ಅಂತ ನೀವು ಅದನ್ನು ಪ್ರಮೋಟ್ ಮಾಡ್ತೀರಿ. ಅದಕ್ಕೆ ಮಾರ್ಕೆಟಿಂಗ್ ಅಂತಾರೆ. ಅಂದ್ರೆ ಮಂದಿ ತಲೆ ಒಳಗೆ ಕುಂತು ಬಿಡ್ಬೇಕು, ಹಾಂಪ್ಪ ಇದೊಂದು ಪ್ರಾಡಕ್ಟ್ ಐತಿ, ಇದೊಂದು ಕಂಪ್ನಿ ಐತಿ, ಅವ್ರದ್ದು ಇದು ಪ್ರಾಡಕ್ಟ್ ಮಾಡ್ತಾರೆ. ಈಗ ನೀವು ಬೇರೆ ಬೇರೆ ಕಂಪ್ನೀಸ್ ನೋಡ್ಬೋದು, ಶೂಸ್ ಕಂಪ್ನೀಸ್ ಆಗಲಿ, ನೈಕೆ ಆಗಲಿ, ರಿಬಾಕ್ ಆಗಲಿ, ಇವ್ರು ಹೆಂಗೆ ಮಾರ್ಕೆಟಿಂಗ್ ಮಾಡ್ತಾರೆ. ಮಾರ್ಕೆಟಿಂಗ್ ಅವ್ರು ಸ್ಟ್ರಾಂಗ್ ಇರೋದ್ರಿಂದ ಅವ್ರ ಸೇಲ್ಸ್ ಈಸಿ ಆಗಿಬಿಡ್ತೈತಿ. ಸೊ ಸೇಲ್ಸ್ ಅಂತಂದ್ರೆ ನೀವು ರೆಗ್ಯುಲರ್ಲಿ ಡೇ ಟು ಡೇ ನಿಮ್ದೇನು ಫಾಲೋ ಅಪ್ ಮಾಡಿ ನೀವು ಯಾವ ಕಸ್ಟಮರ್ಸ್ ಇರ್ತಾರೆ ಅವ್ರಿಗೆ ನೀವು ಸೇಲ್ಸ್ ಆಮೇಲೆ ಸರ್ವಿಸಸ್ ಅಂದ್ರೆ ಮಂತ್ಲಿ ಏನು ಅವರು ಆರ್ಡರ್ಸ್ ಇರ್ತಾವೋ ಅದನ್ನು ನೀವು ಫಾಲೋ ಅಪ್ ಮಾಡ್ಕೊಂಡು ಅದನ್ನು ಮಾಡಿಸ್ಕೊಳ್ಳೋದು. ಆಮೇಲೆ ಅವ್ರಿಗೇನು ಆಫ್ಟರ್ ಸೇಲ್ಸ್ ಸರ್ವಿಸ್ ಬೇಕಾಗ್ತೈತಿ ಅದನ್ನು ಪ್ರೊವೈಡ್ ಮಾಡೋದು, ಅದಕ್ಕೆ ಸೇಲ್ಸ್ನಾಗ ಬರ್ತೈತಿ. ಸೊ ಮಾರ್ಕೆಟಿಂಗ್ ಆಮೇಲೆ ಸೇಲ್ಸ್ ಇದು ಎರಡು ಭಾಳ ಇಂಪಾರ್ಟೆಂಟ್ ಐತೆ ಯಾವುದೂ ಬಿಸ್ನೆಸ್ಸಿಗೆ. ಸೊ ನಿಮ್ದು ಯಾವುದೂ ಪ್ರಾಡಕ್ಟ್ ಇರಲಿ, ನೀವು ಅದನ್ನು ಮಾರ್ಕೆಟ್ ಆಮೇಲೆ ಸೇಲ್ಸ್ ಮಾಡಬೇಕಾಗುತ್ತೆ. ಒಂದು ನೀವು ಮಾರ್ಕೆಟಿಂಗಿಗೆ ಭಾಳ ಇನ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಸೇಲ್ಸ್ ಆಗೋ ಚಾನ್ಸಸ್ ಜಾಸ್ತಿ ಈಸಿ ಆಗ್ತಾವೆ. ಇಲ್ಲ ನೀವು ಬರೀ ಸೇಲ್ಸ್ ಮ್ಯಾಗ ಅಷ್ಟೇ ಲಕ್ಷ ಕೊಡಾಕತ್ರಿ ಅಂತಂದ್ರೆ ನಿಮಗೆ ಸ್ವಲ್ಪ ಟಫ್ ಆಗ್ಬೋದು. ಯಾಕಂದ್ರೆ ಮಂದಿಗೆ ಗೊತ್ತಿರಂಗಿಲ್ಲ ನಿಮ್ದು ಯಾವ ಕಂಪ್ನಿ ಐತಿ, ಯಾವ ಬೇಸ್ ಐತಿ, ಸೊ ನೀವು ಏನು ಮಾರಾಕತ್ತೀರಿ, ನಿಮ್ಮ ಪ್ರಾಡಕ್ಟ್ ಏನೈತಿ ಅದ್ರ ಬಗ್ಗೆ ಮಂದಿಗೆ ಗೊತ್ತಿರಂಗಿಲ್ಲ. ಸೊ ಸ್ವಲ್ಪ ನೀವು ಮಾರ್ಕೆಟಿಂಗ್ ಮ್ಯಾಗ ಫೋಕಸ್ ಮಾಡಲೇಬೇಕಾಗುತ್ತೆ. ಅದಾದಮೇಲೆ ಕಲೆಕ್ಟಿವ್ಲಿ ನಾವೀಗ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ನಾವು ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಹೆಂಗೆ ಮಾಡ್ತೀವಿ ಅದನ್ನು ನಿಮಗೆ ಇದೊಂದು ವಿಡಿಯೋನಾಗ ಸ್ವಲ್ಪ ಸ್ಲೈಟ್ ಒಂದು ಗ್ಲಿಮ್ಸ್ ಕೊಡ್ತೀನಿ. ಸೊ ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಆಮೇಲೆ ಸೇಲ್ಸ್ ನೀವು ಮಾಡ್ಬೇಕಂತಂದ್ರೆ ನಿಮ್ಮ ಕಡೆ ಮೇನ್ ನಿಮ್ಮದು ಪ್ರೊಫೈಲ್ ಇರಬೇಕು. ಯಾರೂ ಒಬ್ರು ಹಿಂಗೆ ಎದ್ದು ಹೋಗಿ ಯಾರಿಗೋ ಕಾಲ್ ಮಾಡಿ ಏನೂ ಸೇಲ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಇಂಟರ್ನ್ಯಾಷನಲ್ ಮಾರ್ಕೆಟ್ನಾಗ ಮಂದಿ ಏನು ನೋಡ್ತಾರೆ, ಕಂಪ್ನಿ ಐತೇನಿಲ್ಲ ನೋಡ್ತಾರೆ, ಅವ್ರದ್ದು ಆನ್ಲೈನ್ ಪ್ರೆಸೆನ್ಸ್ ಐತಿ ಏನಿಲ್ಲ ಅದು ನೋಡ್ತಾರೆ. ಸೊ ನಿಮ್ಮ ಬ್ರೋಷರ್ ಐತೇನಿಲ್ಲ, ನಿಮ್ಮ ವಿಸಿಟಿಂಗ್ ಕಾರ್ಡ್ ಎಲ್ಲನೂ ಅವ್ರು ಕ್ರಾಸ್ ಚೆಕ್ ಮಾಡ್ತಾರೆ. ಓಕೆ, ನೋ ಡೌಟ್ ಅದ್ರದ್ದು ಜಾಸ್ತಿ ಮಹತ್ವ ಆಮೇಲೆ ಇರಂಗಿಲ್ಲ. ಒಂದು ಸತಿ ನಿಮ್ದು ಸೇಲ್ಸ್ ಆಮೇಲೆ ನಿಮ್ದೇನು ರೊಟೇಷನ್ ಚಾಲು ಆದಮೇಲೆ ಅದ್ರದ್ದೇನು ಇಂಪಾರ್ಟೆನ್ಸ್ ಇರಂಗಿಲ್ಲ. ಆದ್ರೆ ಸ್ಟಾರ್ಟಿಂಗ್ನಾಗ ನಿಮ್ಮ ಮಂದಿ ನಿಮ್ಮ ಜೋಡಿ ಮಾತಾಡಿಸ್ಬೇಕಂತಂದ್ರೆ ನಿಮ್ಮ ಕಡೆ ಒಂದು ಪ್ರೊಫೈಲ್ ಇರಬೇಕು. ನೀವು ಅದನ್ನು ತೋರಿಸಿ ಅವ್ರಿಗೆ ನೀವು ಅಟ್ರ್ಯಾಕ್ಟ್ ಮಾಡಿ ಆಮೇಲೆ ಅವ್ರ ಜೋಡಿ ನೀವು ಮಾತಾಡೋಕ್ಕೆ ನಿಮಗೆ ಒಂದು ಚಾನ್ಸ್ ಸಿಗ್ತೈತಿ. ಸೊ ಮಾತಾಡೋ ಟೈಮ್ನಾಗ ನೀವು ಅವ್ರಿಗೆ ಆಮೇಲೆ ಕನ್ವಿನ್ಸ್ ಮಾಡ್ಬೋದು, ಓಕೆ ನಾವು ಇದು ಮಾಡ್ತೀವಿ, ಅದು ಮಾಡ್ತೀವಿ, ಸರ್ವಿಸ್ ಚಲೋ ಕೊಡ್ತೀವಿ, ಆಮೇಲೆ ನಮ್ದು ಪ್ರೈಸಿಂಗ್ ಚಲೋ ಐತಿ, ಅದನ್ನೆಲ್ಲ ನೀವು ಅವರಿಗೆ ಆಮೇಲೆ ನೀವು ಅವ್ರ ಜೋಡಿ ಮಾತಾಡೋಕ್ಕೆ ಚಾನ್ಸ್ ಸಿಕ್ಕ ಮ್ಯಾಗ ಅದನ್ನೆಲ್ಲ ಮಾತಾಡ್ಬೋದು. ಆದ್ರೆ ಅವ್ರು ನಿಮ್ಮ ಜೋಡಿ ಬಂದು ಮಾತಾಡ್ಬೇಕು. ಆಮೇಲೆ ನೀವು ಯಾವಾಗ ಅವ್ರ ಕಡೆ ಹೋಗ್ತೀರಿ ಅವಾಗ ನಿಮ್ಮ ಜೋಡಿ ಅವ್ರು ಕುಂತು ಮಾತಾಡ್ಬೇಕಂತಂದ್ರೆ ನಿಮ್ದು ಒಂದು ಪ್ರಾಪರ್ ಸ್ಟ್ರಾಂಗ್ ಪ್ರೊಫೈಲ್ ನೀವು ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ರೊಫೈಲ್ನಾಗ ಏನೇನು ಇರ್ತೈತಿ, ಸೊ ಪ್ರೊಫೈಲ್ನಾಗ ಮೇನ್ ನಿಮ್ದೊಂದು ವೆಬ್ಸೈಟ್ ಬರ್ತೈತಿ, ವೆಬ್ಸೈಟ್ ಆಮೇಲೆ ನಿಮ್ದೊಂದು ವಿಸಿಟಿಂಗ್. ಸೊ ಪ್ರೊಫೈಲ್ನಾಗ ಮೇನ್ ನಿಮ್ಮದು ವೆಬ್ಸೈಟ್ ಬರ್ತೈತಿ, ವೆಬ್ಸೈಟ್ ಆಮೇಲೆ ವಿಸಿಟಿಂಗ್ ಕಾರ್ಡ್ ಆಮೇಲೆ ಒಂದು ಪ್ರಾಪರ್ ಬ್ರೋಷರ್, ಇವೆಲ್ಲ ನಿಮ್ದು ಪ್ರೊಫೈಲ್ನಾಗ ಬರ್ತಾವೆ. ಸೊ ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಏನಾಗುತ್ತೆ, ಎಲ್ಲ ನಿಮ್ಮ ಬಯರ್ಸ್ ಏನದಾರ ಓವರ್ಸೀಸ್ ಇರ್ತಾರೆ, ಬೇರೆ ದೇಶದಾಗ ಇರ್ತಾರೆ, ಅವ್ರು ನಿಮ್ಮ ಆಫೀಸಿಗೆ ಬಂದು ಕುಂತು ಮಾತಾಡಿ ಅದನ್ನು ಚೆಕ್ ಮಾಡೋಕೆ ಆಗಂಗಿಲ್ಲ. ಸೊ ಅವ್ರಿಗೆ ಏನೈತಿ ಆನ್ಲೈನ್ ನೀವು ಪ್ರೆಸೆನ್ಸ್ ಆಮೇಲೆ ನಿಮ್ಮ ಬ್ರೋಷರ್ ಆಗಲಿ ನಿಮ್ದೆಲ್ಲನೂ ಸ್ವಲ್ಪ ಅವರಿಗೆ ಇವೆಲ್ಲ ಮಾರ್ಕೆಟಿಂಗ್ ಮಟೀರಿಯಲ್ಸ್ ಥ್ರೂ ಅವ್ರಿಗೆ ನೀವು ಕಳಿಸಿದ್ರಿ, ಆಮೇಲೆ ಮೇಲೆ ಅವ್ರಿಗೆ ನೀವು ಟಚ್ನಾಗಿದ್ರಿ ಅಂತಂದ್ರೆ ಅವ್ರಿಗೆ ಒಂದು ಭರೋಸೆ ಬರ್ತೈತೆ, ಹಾಂಪ್ಪ ಇವ್ರದ್ದೊಂದು ಪ್ರೊಫೈಲ್ ಐತಿ, ಇವ್ರದ್ದೊಂದು ಕಂಪ್ನಿ ಐತಿ ಅಂಥೇಳಿ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರ್ತೈತೆ. ಸೊ ಅದ್ರ ಸಂಬಂಧ ನಿಮ್ಗೆ ಒಂದು ಸ್ಟ್ರಾಂಗ್ ಪ್ರೊಫೈಲ್ ಬೇಕು. ಆಮೇಲೆ ಬರೀ ಪ್ರೊಫೈಲ್ ಅಷ್ಟೇ ಇದ್ದು ಉಪಯೋಗ ಇಲ್ಲ, ಅದ್ರ ಬಗ್ಗೆ ನೀವೇನು ಅದ್ರೊಳಗೆ ಪ್ರಾಡಕ್ಟ್ಸ್ ಹಾಕಕತ್ತೀರಿ ಅದ್ರ ಬಗ್ಗೆ ನಿಮಗೆ ನಾಲೆಜ್ ಬೇಕು. ನೋಡಿರಿ, ಬಯರ್ ಅಂತೂ ಮಾರ್ಕೆಟ್ನಾಗ ಇದ್ದದಾರ, ನೀವೇನು ಯಾವುದೂ ಹೊಸ ಪ್ರಾಡಕ್ಟ್ ನೀವೇ ಇನ್ವೆಂಟ್ ಮಾಡಿ ನೀವೇನು ಮಾರಾಕತ್ತಿಲ್ಲ. ನೀವು ಯಾವ ಪ್ರಾಡಕ್ಟ್ ಬಗ್ಗೆ ಇವತ್ತು ವಿಚಾರ ಮಾಡಕತ್ತೀರಿ ಎಲ್ಲನೂ ಪ್ರಾಡಕ್ಟ್ ಆಲ್ರೆಡಿ ಎಕ್ಸ್ಪೋರ್ಟ್ ಆಗಕತ್ತಾವೆ. ಓಕೆ, ಸೊ ಅಂಜಾಕೆ ಹೋಗ್ಬೇಡ್ರಿ, ಬಯರ್ಸಿಗೆ ಜಂಪ್ ಆಗಕ್ಕೆ ಹೋಗ್ಬೇಡ್ರಿ. ನಾನು ನಿಮ್ಗೆ ಭಾಳ ಸತಿ ಅದ ಹೇಳಕತ್ತೀನಿ, ಬಯರ್ಸಿಗೆ ಡೈರೆಕ್ಟ್ಲಿ ನೀವು ಹೋಗಕ್ಕೆ ಹೋಗ್ಬೇಡ್ರಿ. ಆದರೆ ಇದು ವಿಡಿಯೋನ ಮಾಡಲೇಬೇಕಾಗ್ತದೆ, ಯಾಕಂದ್ರೆ ಬಯರ್ಸ್ ಬಗ್ಗೆ ಭಾಳಷ್ಟು ಜನ ಆಲ್ರೆಡಿ ಈಗ ಪ್ರಾಡಕ್ಟ್ ಸೆಲೆಕ್ಷನ್ದು ಏನು ಸ್ಟೆಪ್ ಐತಿ, ಫೇಸ್ ಐತಿ, ಅದನ್ನು ಕ್ರಾಸ್ ಮಾಡಿ ಬಯರ್ಸ್ ಮಟ್ಟ ಬಂದು ಮುಟ್ಟಾರ. ಸೊ ಅವ್ರ ಸಂಬಂಧ ಇದು ವಿಡಿಯೋ ಮಾಡಕತ್ತೀನಿ. ಸೊ ಬಯರ್ಸ್ ಅಂತೂ ಯಾವುದೂ ಪ್ರಾಡಕ್ಟಿಗೆ ಇದ್ದೇ ಇರ್ತಾರೆ, ಬಯರ್ಸ್ ಇಲ್ಲ ಅಂತ ಏನೂ ಇರೋಂಗಿಲ್ಲ. ಅವರು ನಿಮ್ಮ ಕಡೆ ಯಾಕೆ ತೊಗೋಬೇಕಂದ್ರೆ ನಿಮ್ಮ ಪ್ರಾಡಕ್ಟ್ ಅವ್ರು ಯಾಕೆ ಚೂಸ್ ಮಾಡ್ಬೇಕು, ಆಮೇಲೆ ನಿಮ್ಮ ಜೋಡಿ ಅವ್ರ ಬಿಸ್ನೆಸ್ ಯಾಕೆ ಮಾಡ್ಬೇಕು, ಇದು ಕ್ವೆಶನ್ ಐತಿ.
ಓಕೆ. ಸೊ ಆಲ್ರೆಡಿ ಅವ್ರು ಮಾರ್ಕೆಟ್ನಾಗ ಇದ್ದು ಒಂದು 10-15 ವರ್ಷ ಆಗಿರ್ತೈತಿ. ಅವರು ಸಪ್ಲೈಯರ್ಸ್ ಇರ್ತಾರೆ, ಅವರು ಎಕ್ಸಿಸ್ಟಿಂಗ್ ಎಕ್ಸ್ಪೋರ್ಟರ್ಸ್ ಇರ್ತಾರೆ, ಅಂದರೆ ಇಂಡಿಯಾದಿಂದ ಯಾರು ಸಪ್ಲೈ ಮಾಡ್ತಿರ್ತಾರೆ ಅವರಿಗೆ ಅವ್ರು ಭಾಳ ಚಲೋ ಪ್ರಾಡಕ್ಟ್ ಆಮೇಲೆ ಕಡಿಮೆ ರೇಟ್ನಾಗ ಅವ್ರಿಗೆ ಕೊಡ್ತಿರ್ತಾರೆ. ಆದರೆ ಅವ್ರು ನಿಮ್ಮ ಕಡೆ ಯಾಕೆ ತೊಗೋಬೇಕು, ಇದು ಮೇನ್ ಕ್ವೆಶನ್ ಐತಿ. ಸೊ ನಿಮ್ಮ ಕಡೆ ಯಾಕೆ ತೊಗೋಬೇಕು ಅನ್ನೋದು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಅದ್ರೊಳಗೆ ಪ್ರಾಡಕ್ಟ್ ನಾಲೆಜ್ ಏನೈತಿ ನಿಮ್ದು 100% ಇತ್ತಂದ್ರೆ ನಿಮ್ಮ ಮ್ಯಾಗ ಕಾನ್ಫಿಡೆನ್ಸ್ ಬರೋದು ಜಾಸ್ತಿ ಚಾನ್ಸಸ್ ಆಗ್ತೈತಿ. ನೀವು ಪ್ರಾಡಕ್ಟ್ ಬಗ್ಗೆ ಎಷ್ಟು ಟೆಕ್ನಿಕಲ್ ಡೀಟೇಲ್ಸ್ ಆಗಲಿ, ಯಾವ್ಯಾವ ಡೀಟೇಲ್ಸ್ ಇರ್ತಾವೆ, ಪ್ಯಾರಾಮೀಟರ್ಸ್ ಇರ್ತಾವೆ, ಅದನ್ನು ನೀವು ಎಷ್ಟು ಜಾಸ್ತಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀರಿ, ಆಮೇಲೆ ಎಷ್ಟು ಜಾಸ್ತಿ ಅದ್ರ ಬಗ್ಗೆ ಎಕ್ಸ್ಪೋಜರ್ ಆಮೇಲೆ ಟ್ರಾನ್ಸ್ಪರೆನ್ಸಿ ನೀವು ಇಡ್ತೀರಿ, ಅಷ್ಟು ಜಾಸ್ತಿ ಅವ್ರಿಗೆ ನಿಮ್ಮ ಮ್ಯಾಗ ಕಾನ್ಫಿಡೆನ್ಸ್ ಬರ್ತೈತಿ. ಆಲ್ರೆಡಿ ಏನು ಎಕ್ಸಿಸ್ಟಿಂಗ್ ಸಪ್ಲೈಯರ್ಸ್ ಆಮೇಲೆ ಎಕ್ಸ್ಪೋರ್ಟರ್ಸ್ ಇರ್ತಾರೆ ಅವರಿಗೆ ಟೆಕ್ನಾಲಜಿದು ಯೂಸ್ ಮಾಡೋದು ಅಷ್ಟು ಜಾಸ್ತಿ ಗೊತ್ತಿರಂಗಿಲ್ಲ. ಯಾಕಂದ್ರೆ ಭಾಳ ಹಳೆ ಇದರಿಂದ ಅವ್ರು ಬಂದಿರ್ತಾರೆ, ಅವ್ರು ಕನ್ವೆನ್ಷನಲ್ ವೇಲಿಂತ ಹೋಗ್ತಿರ್ತಾರೆ. ನಿಮಗೆ ಈ ಜನ್ರೇಷನಿಗೆ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳೋದು ಭಾಳ ಚಲೋ ಚಾನ್ಸ್ ಐತಿ. ಸೊ ಅದ್ರದ್ದನ್ನು ಯೂಸ್ ಮಾಡ್ಕೊಂಡು ನೀವು ಅವ್ರಿಗಿಂತ ಒಂದು ಸ್ಟೆಪ್ ಅಹೆಡ್ ಹೋಗ್ಬೋದು ಅಂತ ಹೇಳಿ ನಂಗೆ ಅನಿಸ್ತೈತಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಈಗ ಭಾಳ ಸ್ಟ್ರಾಂಗ್ ಆಗೈತಿ. ಎಲ್ಲರಿಗೂ ಯಾವ ಪ್ರಾಡಕ್ಟ್ ಯಾವ ಮಟೀರಿಯಲ್ ಎಲ್ಲಿ ಸಿಗಾಕತೈತಿ, ಎಷ್ಟು ರೇಟಿಗೆ ಸಿಗಾಕತೈತಿ ಎಲ್ಲನೂ ಗೊತ್ತೈತಿ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಪೋರ್ಟ್ಫೋಲಿಯೋ ಪ್ರಾಪರಾಗಿ ಬಿಲ್ಡ್ ಮಾಡ್ಕೊಂಡ್ರಿ ಅಂತಂದ್ರೆ ಆಬ್ವಿಯಸ್ಲಿ ನಿಮ್ಮ ಸೇಲ್ಸ್ ಆಗೇ ಆಗ್ತೈತಿ, ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಇವ್ರೇನು ಆಲ್ರೆಡಿ ಸಪ್ಲೈ ಮಾಡಕತ್ತಾರ, ಎಕ್ಸ್ಪೋರ್ಟರ್ಸ್ ಮಾರ್ಕೆಟ್ನಾಗ ಅದಾರ. ಸೊ ಅವ್ರಿಗಿಂತ ಬೇರೆ ನೀವು ಏನಾರು ಮಾಡ್ಬೇಕಂತಂದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮ್ಯಾಗ ನೀವು ನಿಮ್ಮ ಪ್ರೊಫೈಲ್ ಎಲ್ಲ ಬಿಲ್ಡ್ ಮಾಡಿರಿ. ಫೇಸ್ಬುಕ್ ಮ್ಯಾಗ, ಇನ್ಸ್ಟಾಗ್ರಾಮ್ ಮ್ಯಾಗ, ಲಿಂಕ್ಡ್ಇನ್ ಮ್ಯಾಗ, ವಾಟ್ಸಪ್ ಮ್ಯಾಗ ಬಿಸ್ನೆಸ್ ಅಕೌಂಟ್ಸ್ ಓಪನ್ ಮಾಡಿರಿ. ಅಲ್ಲೇ ನೀವು ಮಂದಿ ಜೋಡಿ ಟಚ್ನಾಗಿರಿ. ಸೊ ಹೊರಗಿನವ್ರನ್ನೂ ಏನೈತಿ ಅವ್ರವ್ರ ಮಕ್ಕಳಾತ, ಯಾರ್ಯಾರು ಆಲ್ರೆಡಿ ಫ್ಯಾಮಿಲಿ ಬಿಸ್ನೆಸಸ್ ಇರ್ತಾವೆ ಅವ್ರ ಮಕ್ಕಳಾತ, ಅವ್ರೆಲ್ಲರೂ ಬಿಸ್ನೆಸ್ನಾಗ ಈಗ ಬರ್ತಿರ್ತಾರೆ. ಸೊ ಯಂಗ್ ಜನ್ರೇಷನ್ ಎಲ್ಲ ಕಡೆನೂ ಐತಿ ಈಗ. ಸೊ ಎಲ್ಲರೂ ಆನ್ಲೈನ್ ಪ್ಲಾಟ್ಫಾರ್ಮ್ ಯೂಸ್ ಮಾಡವ್ರೆ. ಸೊ ಅದನ್ನು ನೀವು ಬೆನಿಫಿಟ್ ಅಂತ ತೊಗೊಂಡು ಎಕ್ಸಿಸ್ಟಿಂಗ್ ಎಕ್ಸ್ಪೋರ್ಟರ್ಸ್ ಆಗಲಿ ಸಪ್ಲೈಯರ್ಸ್ ಆಗಲಿ ಯಾರು ಅದಾರ ಅವ್ರಿಗಿಂತ ಒಂದು ಸ್ಟೆಪ್ ನಾವು ಮುಂದಿರ್ಬೇಕಂತಂದ್ರೆ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ದು ಯೂಸ್ ಮಾಡಲೇಬೇಕಾಗುತ್ತೆ. ಸೊ ನಿಮ್ಮ ಪ್ರೊಫೈಲ್ ಏನೈತಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಮ್ಯಾಗ ಬಿಲ್ಡ್ ಮಾಡಿರಿ. ಸ್ಟ್ರಾಂಗ್ ಆಗಿ ಚಲೋದು ನಂಗೆ ಪೋಸ್ಟ್ ಹಾಕ್ತೀರಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ, ಆಮೇಲೆ ನಿಮ್ಮ ಕಂಪ್ನಿ ಬಗ್ಗೆ. ದಿನ ಮಂದಿಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಮ್ಯಾಗ ನಿಮ್ಮ ಪೋಸ್ಟ್ಸ್ ಬೀಳ್ತಿರ್ಬೇಕು. ಅಂದ್ರೆ ಮಂದಿಗೆ ತಲೆಯೊಳಗೆ ಫಿಕ್ಸ್ ಆಗ್ಬಿಡ್ಬೇಕು, ಹಾಂಪ್ಪ ಈ ಕಂಪ್ನಿ ಈ ಪ್ರಾಡಕ್ಟ್ ಐತಿ, ಇವ್ರು ಇದನ್ನು ಮಾಡ್ತಾರೆ, ಇವ್ರು ಇಂಡಿಯಾದಿಂದ ಅದಾರ, ಇವ್ರು ಇವು ಪ್ರಾಡಕ್ಟ್ಸ್ ಅದಾವು ಅಂಥೇಳಿ ಅವ್ರ ತಲೆ ಒಳಗೆ ಫಿಕ್ಸ್ ಆಗಿ ಕುಂತು ಬಿಡೋಕದು. ಸೊ ಯಾವಾಗ ಅವ್ರ ಎಕ್ಸಿಸ್ಟಿಂಗ್ ಸಪ್ಲೈಯರ್ಸ್ ಏನದಾರ ಆಮೇಲೆ ಎಕ್ಸ್ಪೋರ್ಟರ್ಸ್ ಏನದಾರ ಇಂಡಿಯಾದಿಂದ ಅವ್ರಿಗೆ ಮಟೀರಿಯಲ್ ಕೊಡೋಕೆ ಆಗಲಿಲ್ಲ, ಅಥವಾ ಕಾಸ್ಟಿಂಗ್ನಾಗ ಏನಾರ ಚೇಂಜಸ್ ಆದವು, ಆಮೇಲೆ ಫ್ಲಕ್ಚುಯೇಷನ್ ಆಯ್ತು, ಅವ್ರು ಪ್ರಾಪರಾಗಿ ಡೆಲಿವರಿ ಮಾಡೋಕೆ ಆಗಲಿಲ್ಲ ಅಂತಂದ್ರೆ ಅವರಿಗೆ ಛಟ್ ಅಂತ ಕ್ಲಿಕ್ ಆಗಿಬಿಡ್ಬೇಕು, ನಿಮ್ಮದು ಕಂಪ್ನಿ ಅವ್ರಿಗೆ ತಲೆ ಒಳಗೆ ಬಂದುಬಿಡ್ಬೇಕು, ಹಾಂಪ್ಪ ಇದೊಂದು ಕಂಪ್ನಿ ಐತಿ. ಸೊ ಅದ್ರ ಸಂಬಂಧ ಏನೈತಿ ನೀವು ಯಾವಾಗಲೂ ಪೋಸ್ಟ್ ಹಾಕ್ತಿರ್ಬೇಕು, ಮಾರ್ಕೆಟಿಂಗ್ ನಿಮ್ದು ಸ್ಟ್ರಾಂಗ್ ಇರಬೇಕು, ಅಂದ್ರೆ ಅವ್ರ ತಲೆ ಒಳಗೆ ಬರ್ತೈತಿ. ನೀವು ಇವತ್ತು ಮಾತಾಡಿ ಡೈರೆಕ್ಟ್ಲಿ ಮುಂದಿನ ವರ್ಷ ಅವ್ರ ಜೋಡಿ ಮಾತಾಡಿತಂದ್ರೆ ಆಗಂಗಿಲ್ಲ. ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಫಸ್ಟ್ ಇಯರ್ ನಾ 2013ನಾಗ ಯಾವಾಗ ಸ್ಟಾರ್ಟ್ ಮಾಡಿದೆ ಅವಾಗಿಂತ ನಾ ಕಂಟಿನ್ಯೂಸ್ ಮಾತಾಡ್ಕೊಂತ ಒಂದು ಕಸ್ಟಮರ್ ನನಗೆ ಫಸ್ಟ್ ಆರ್ಡರ್ ಅವ್ರು ಕೊಟ್ಟಿದ್ದು 2018ನಾಗ. ಓಕೆ. ಸೊ ನೀವು ವಿಚಾರ ಮಾಡಿರಿ, ಅಂದ್ರೆ ಯಾವ ಲೆವೆಲ್ದು ಫಾಲೋ ಅಪ್ ಆಮೇಲೆ ಯಾವ ಲೆವೆಲ್ದು ನಮ್ಮ ಡೆಡಿಕೇಶನ್ ಬೇಕಾಗುತ್ತೆ. ಅವ್ರಿಗೆ ಕಂಟಿನ್ಯೂ ಅವ್ರು ಏನಿದ್ರು ಏನು ಬಿಸ್ನೆಸ್ ಕೊಡಲಿ ಬಿಡಲಿ ಅವ್ರ ಜೋಡಿ ಮಾತಾಡ್ಕೊತಾನೆ ಇರ್ಬೇಕು ನಾವು. ಆ ಮನುಷ್ಯ ಆ ಕಂಪ್ನಿ ಯಾವಾಗ ನಮಗೆ ಆರ್ಡರ್ ಕೊಡ್ತಾರ ಅದು ನಮಗೆ ಯಾವಾಗೂ ಹೇಳೋಕ್ಕಾಗಂಗಿಲ್ಲ, ಯಾವಾಗೂ ನಿಮ್ಮ ಲಕ್ ಚೇಂಜ್ ಆಗ್ಬೋದು. ಸೊ ಅದಕ್ಕೆ ನಿಮ್ಮ ಫೀಲ್ಡ್ನಾಗ ಯಾರು ಅದಾರ ಅವ್ರಿಗೆ ಯಾವಾಗಲೂ ನೀವು ಫಾಲೋ ಅಪ್ ಮಾಡ್ಕೊತ ಅವ್ರ ಜೋಡಿ ಯಾವಾಗಲೂ ನೀವು ಟಚ್ನಾಗ ಇರಬೇಕಾಗುತ್ತೆ. ಸೊ ಸೋಷಿಯಲ್ ಮೀಡಿಯಾ ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಐತಿ. ಅಂದ್ರೆ ನೀವು ಡೇ ಟು ಡೇ ಬೇಸಿಸ್ ಮ್ಯಾಗ ಅವ್ರ ಜೋಡಿ ಟಚ್ನಾಗ ಇರೋಕೆ ಇದು ಎಕ್ದಮ್ ಈಸಿ ಆಮೇಲೆ ಕನ್ವೀನಿಯಂಟ್ ಸೋರ್ಸ್ ಐತಿ. ಸೊ ಇದನ್ನು ನೀವು ಪ್ಲೀಸ್ ಮಾಡಿರಿ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮ್ಯಾಗ ನಿಮ್ದು ಪ್ರೆಸೆನ್ಸ್ ಕ್ರಿಯೇಟ್ ಮಾಡಿರಿ. ಸೊ ನೆಕ್ಸ್ಟ್ ನಿಮಗೆ ಬಯರ್ಸ್ ಸಿಗೋದು ವೆಬ್ ಪೋರ್ಟಲ್ಸ್ ಮ್ಯಾಗ. B2B ವೆಬ್ ಪೋರ್ಟಲ್ಸ್ ಇರ್ತಾವೆ, B2C ಇರ್ತಾವೆ. ಸೊ ಅದ್ರ ಮ್ಯಾಗ ಏನೈತಿ B2B ವೆಬ್ ಪೋರ್ಟಲ್ಸ್ ಅಂತಂದ್ರೆ ಅಲಿಬಾಬಾ ಐತಿ, ಇಂಡಿಯಾ ಮಾರ್ಟ್ ಐತಿ, ಎಕ್ಸ್ಪೋರ್ಟರ್ಸ್ ಇಂಡಿಯಾ ಐತಿ, ಆಮೇಲೆ B2C ಅಂತಂದ್ರೆ ಅಮೆಝಾನ್ ಐತಿ. ಸೊ ಡೈರೆಕ್ಟ್ಲಿ ನೀವು B2C ಅಂತಂದ್ರೆ ಬಿಸ್ನೆಸ್ ಟು ಕಸ್ಟಮರ್ಸ್, B2B ಅಂತಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್. ಸೊ ಬಿಸ್ನೆಸ್ ಟು ಬಿಸ್ನೆಸ್ ಯೂಶ್ವಲಿ ಏನಾಗುತ್ತೆ ಎಕ್ಸ್ಪೋರ್ಟ್ನಾಗ ಬಿಸ್ನೆಸ್ ಟು ಬಿಸ್ನೆಸ್ಸೇ ಇರ್ತೈತಿ. ಯಾಕಂತಂದ್ರೆ ಹ್ಯೂಜ್ ಕಂಟೈನರ್ ಲಾಟ್ಸ್ ನೀವು ಕಳಿಸ್ತೀರಿ, ಸಣ್ಣ ಕ್ವಾಂಟಿಟೀಸ್ನಾಗ ನೀವು ಕಳ್ಸಂಗಿಲ್ಲ. ಭಾಳ ರೇರ್, ಕಳ್ಸೋಕ್ಕೂ ಹೋಗ್ಬೇಡ್ರಿ ಅಂತೇಳಿ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಅಷ್ಟರೊಳಗೆ ಅದ್ರೊಳಗೆ ಮಾರ್ಜಿನ್ ಸಿಗಂಗಿಲ್ಲ ನಿಮಗೆ. ಸೊ ಯೂಶ್ವಲಿ ನೀವು ಕಂಟೈನರ್ಸ್ಗೆ ಟಾರ್ಗೆಟ್ ಮಾಡಿರಿ. ಮಿನಿಮಮ್ 1 ಕಂಟೈನರ್ ಆದ್ರೂ ನೀವು ಎಕ್ಸ್ಪೋರ್ಟ್ ಮಾಡುವಷ್ಟು ನೀವು ಕ್ಯಾಪಬಿಲಿಟಿ ಇಟ್ಕೋರಿ. ಆಮೇಲೆ ಅದನ್ನಷ್ಟೇ ಮಾಡಿರಿ. ಸುಮ್ಮನೆ 10 kg 100 kg ಆಮೇಲೆ 1 ಟನ್ 2 ಟನ್ ಹಂಗೆ ಕೊಡೋಕೆ ಹೋಗ್ಬೇಡ್ರಿ. ಅಂದ್ರೆ ನಿಮಗೆ ಅದ್ರದ್ದು ಬೆನಿಫಿಟ್ ಏನೈತಿ ಎಕ್ಸ್ಪೋರ್ಟ್ ಮಾಡೋದ್ರ ಬೆನಿಫಿಟ್ ನಿಮಗೆ ಸಿಗ್ತೈತಿ. ಸೊ ಇವೆಲ್ಲ ವೆಬ್ ಪೋರ್ಟಲ್ಸ್ ಏನದಾವು, ಇಂಡಿಯಾ ಮಾರ್ಟ್, ಎಕ್ಸ್ಪೋರ್ಟರ್ಸ್ ಇಂಡಿಯಾ, ಆಮೇಲೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಬೇಸಿಸ್ ಮ್ಯಾಗ ಬೇರೆ ಬೇರೆ ವೆಬ್ ಪೋರ್ಟಲ್ಸ್ ಅದಾವೆ, ವೆಬ್ಸೈಟ್ಸ್ ಅದಾವೆ. ಅದ್ರ ಮ್ಯಾಗ ನೀವು ರಿಜಿಸ್ಟರ್ ಆಗ್ರಿ. ಸೊ ಇನಿಷಿಯಲಿ ಏನು ನೀವು ಸ್ಟಾರ್ಟಿಂಗ್ನಾಗ ರೊಕ್ಕ ಕೊಟ್ಟು ರಿಜಿಸ್ಟರ್ ಮಾಡೋದೇನು ಬೇಕಾಗಿಲ್ಲ, ಫ್ರೀ ರಿಜಿಸ್ಟ್ರೇಷನ್ಸ್ ಮಾಡಿರಿ. ಅದ್ರ ಮ್ಯಾಗ ನಿಮ್ದೆಲ್ಲ ಪ್ರೊಫೈಲ್ ಕ್ರಿಯೇಟ್ ಮಾಡಿರಿ. ಅದ್ರ ಮ್ಯಾಗ ಎನ್ಕ್ವೈರೀಸ್ ಹೆಂಗೆ ಬರ್ತಾವೆ ಅದನ್ನು ನೀವು ನೋಡಿರಿ, ಅವ್ರ ಜೋಡಿ ಮಾತಾಡ್ರಿ. ನಿಮಗೆ ಅಟ್ಲೀಸ್ಟ್ ಕಂಪ್ನಿ ಹೆಸರಂತರೂ ಬಂದೇ ಬರ್ತೈತಿ. ಅದನ್ನು ನೀವು ಹೊಳ್ಳಿ ಹೋಗಿ ಗೂಗಲ್ನಾಗ ಚೆಕ್ ಮಾಡಿ ಆ ಕಂಪ್ನಿ ಬಗ್ಗೆ ಡೀಟೇಲ್ಸ್ ತೆಗೆದು ಅವರಿಗೆ ಬೈಪಾಸ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸಪೋಸ್ ಕಾಂಟ್ಯಾಕ್ಟ್ ಆತು ನಿಮ್ಗೆ ಅವು ಪ್ರಾಡಕ್ಟ್ಸ್ ಅವ್ರನ್ನ ನೀವೇನು ಮಾಡಕತ್ತೀರಿ ಅದನ್ನು ನೀವು ಅವ್ರು ತೊಗೊಳೋರು ಅದಾರ ಅಂಥೇಳಿ ನಿಮ್ಗೆ ಕನ್ಫರ್ಮ್ ಆತು ಅಂತಂದ್ರೆ ಅವ್ರ ಜೋಡಿ ನೀವು ಬಿಸ್ನೆಸ್ ಹೆಂಗಿದ್ರು ಮಾಡ್ಬೋದು. ಸೊ
ರಿಜಿಸ್ಟ್ರೇಷನ್ಸ್ ಮಾಡಬೇಕು ಇನಿಷಿಯಲಿ ಅಂಥೇಳಿ ಏನು ಜರೂರತ್ತಿಲ್ಲ. ಮಾಡಿದ್ರೂ ಏನು ಪರವಾಗಿಲ್ಲ, ನಿಮ್ಮ ಕಡೆ ಫಂಡ್ಸ್ ಇದ್ದು ಅಂತಂದ್ರೆ ನೀವು ಮಾಡ್ಬೋದು. ಸ್ವಲ್ಪ ಮಂದಿ ಕಡೆ ಕ್ಯಾಪಿಟಲ್ಸ್ ಇರಂಗಿಲ್ಲ ಇನಿಷಿಯಲಿ ಮಾಡೋಕ್ಕೆ, ಸೊ ಅವ್ರಿಗೆ ನಾ ಸಜೆಸ್ಟ್ ಮಾಡಂಗಿಲ್ಲ. ಸೊ ಜಸ್ಟ್ ರಿಜಿಸ್ಟರ್ ಮಾಡಿ ಇಡ್ರಿ. ನಿಮಗಲ್ಲೇ ಏನೇನು ಮೂವ್ಮೆಂಟ್ಸ್ ಆಗಕತ್ತಾವು ಡೇ ಟು ಡೇ, ಅಲ್ಲಿ ಏನೇನು ಎನ್ಕ್ವೈರೀಸ್ ಅದು ಜನ್ರೇಟ್ ಆಗ್ತಿರ್ತಾವೆ, ಯಾರ ಕಡೆಯಿಂದ ಜನ್ರೇಟ್ ಆಗ್ತಾವೆ, ಅವ್ರು ಪ್ರಾಪರ್ ಬಿಸ್ನೆಸ್ನಾಗ ಅದಾರ ಏನಿಲ್ಲ, ಫೇಕ್ ಎಷ್ಟು ಅದಾವೆ, ಅದ್ರೊಳಗೆ ಜೆನ್ಯೂನ್ ಎಷ್ಟು ಅದಾವೆ, ಅದನ್ನೆಲ್ಲ ನೀವು ಕಸ್ಟಮರ್ ಜೋಡಿ ಮಾತಾಡಿದ ಮ್ಯಾಗ ನಿಮಗೆ ಗೊತ್ತಾಗುತ್ತೆ. ಸೊ ಈ ಎಕ್ಸಸೈಸ್ ನೀವು ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ. ಆಮೇಲೆ ಇದು ನಿಮ್ಮ ಪ್ರೊಫೈಲ್ ಬಿಲ್ಡ್ ಆದ್ಮ್ಯಾಗನ ಇದು ಪಾಸಿಬಲ್ ಐತಿ, ಅಲ್ಲಿ ತನಕ ಇದು ಆಗಕ್ಕೆ ಪಾಸಿಬಲ್ ಇಲ್ಲ. ಯಾಕಂದರೆ ಎಲ್ಲ ವೆಬ್ಸೈಟ್ಸ್ ಆಮೇಲೆ ವೆಬ್ ಪೋರ್ಟಲ್ಸ್ ಮ್ಯಾಗೂ ನಿಮ್ಮ ಪ್ರೊಫೈಲ್ ಅವ್ರು ಅಪ್ಲೋಡ್ ನೀವು ಮಾಡಬೇಕಾಗತ್ತೆ. ಬರೀ ನೀವು ಹೆಸರು ಆಮೇಲೆ ನಿಮ್ಮ ನಂಬರ್ ಹಾಕಿ ಅವ್ರು ಮಾಡೋಕೆ ಅಲೋ ಮಾಡೋಂಗಿಲ್ಲ. ಪ್ರಾಪರ್ ನಿಮ್ದೆಲ್ಲ ಎಷ್ಟು ಪ್ರೊಫೈಲ್ ಇರ್ತೈತಿ ಅಷ್ಟು ನಿಮ್ದು ಸ್ಟ್ರಾಂಗ್ಲಿ ಅಲ್ಲೇ ಪ್ರಮೋಟ್ ಆಗ್ತೈತಿ. ಇರಲಿಲ್ಲ ಅಂತಂದ್ರೆ ಜಸ್ಟ್ ಹೆಸರು ಆಮೇಲೆ ನಂಬರ್ ಇತ್ತಂತಂದ್ರೆ ಯಾರೂ ನಿಮಗೆ ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ. ಸೊ ಅದೊಂದು ಎಕ್ಸಸೈಸ್ ಮಾಡಿರಿ. ವೆಬ್ ಪೋರ್ಟಲ್ಸ್ ಮ್ಯಾಗೆಲ್ಲ ರಿಜಿಸ್ಟ್ರೇಷನ್ಸ್ ಮಾಡಿರಿ, ಫ್ರೀ ರಿಜಿಸ್ಟ್ರೇಷನ್ಸ ಮಾಡಿರಿ. ಆಮೇಲೆ ಅದ್ರ ಥ್ರೂ ನಿಮಗೆ ಹೆಂಗೆ ಎನ್ಕ್ವೈರಿ ಬರಾಕತ್ತಾವೆ ಅದನ್ನೆಲ್ಲ ಸ್ಟಡಿ ಮಾಡಿರಿ. ಅದಾದ್ಮ್ಯಾಗ ನೀವು ಬೇಕಾದ್ರೆ ಒಂದು ಸ್ವಲ್ಪ ನಿಮ್ದು ಬಿಸ್ನೆಸ್ ಆದ್ಮ್ಯಾಗ ನೀವು ಪೇ ಮಾಡಿ ಮೆಂಬರ್ಶಿಪ್ ತೊಗೊಂಡು ಆಮೇಲೆ ಅದರಿಂದ ಏನು ಫ್ರೂಟ್ಸ್ ಸಿಗ್ತೈತೆ ನಿಮಗೆ ಅದನ್ನು ನೀವು ಎಂಜಾಯ್ ಮಾಡ್ಬೋದು. ಸೊ ಅಲ್ಲಿ ತನಕ ನೀವು ಫ್ರೀ ರಿಜಿಸ್ಟ್ರೇಷನ್ಸ್ ಮಾಡಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದೇ ಎಲ್ಲ ಆದ್ಮ್ಯಾಗ ನೆಕ್ಸ್ಟ್ ಏನೈತಿ, ನೀವು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ನಾಗ ಯಾವಾಗ ನೀವು ಬಿಸ್ನೆಸ್ ಆಲ್ರೆಡಿ ಸ್ಟಾರ್ಟ್ ಮಾಡ್ತೀರಿ, ನಿಮ್ದು ಯಾವಾಗ ರೊಟೇಷನ್ ಚಾಲೂ ಆಗ್ತೈತಿ ಅವಾಗ ನೀವು ಎಕ್ಸ್ಪೋಸ್ನಾಗ ತಲೆ ಹಾಕ್ಬೋದು. ಅಂದ್ರೆ ಎಕ್ಸಿಬಿಷನ್ಸ್ ಏನು ಓವರ್ಸೀಸ್ ಎಕ್ಸಿಬಿಷನ್ಸ್ ಅದು ಆಗ್ತಿರ್ತಾವೆ, ಅದ್ರೊಳಗೆ ನೀವು ಇನ್ವಾಲ್ವ್ ಆಗೋಕ್ಕೆ ಟ್ರೈ ಮಾಡಿರಿ, ಅದ್ರೊಳಗೆ ನೀವು ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸ್ವಲ್ಪ ಟ್ರಾವೆಲ್ ಮಾಡ್ಬೇಕು. ನೀವು ಟ್ರಾವೆಲ್ ಮಾಡಿದ್ರಿಂದ ಏನಾಗುತ್ತೆ, ಆ್ಯಸ್ ಅ ವಿಸಿಟರ್ ನೀವು ಆ ಎಕ್ಸ್ಪೋಸ್ಗಳಿಗೆ ವಿಸಿಟ್ ಮಾಡಿರಿ. ವಿಸಿಟರ್ ಅಂಥೇಳಿ ವಿಸಿಟ್ ಮಾಡಿದಾಗೂ ಒಮ್ಮೊಮ್ಮೆ ಏನಾಗುತ್ತೆ, ನಮಗಲ್ಲಿ ಕಸ್ಟಮರ್ ಸಿಕ್ಕೇ ಯಾಕಂದ್ರೆ ಇಂಟ್ರಾಕ್ಷನ್ಸ್ ಭಾಳ ಆಗ್ತಾವೆ, ಬೇರೆ ಬೇರೆ ಕಂಟ್ರೀಸ್ದವರು ಬಂದಿರ್ತಾರೆ. ಸೊ ಅಲ್ಲಿ ಏನೇನು ಸ್ಟಾಲ್ಸ್ ಇರ್ತಾವೆ ಆ ಸ್ಟಾಲ್ ಮ್ಯಾಗ ನಿಮ್ಗೆ ರೆಲೆವೆಂಟ್ ಆಗುವಂಥ ಸ್ಟಾಲ್ ಮ್ಯಾಗ ನೀವು ಹೋಗಿ ನಿಂತ್ರಿ ಅಂತಂದ್ರೆ ಅಲ್ಲಿ ನಿಮಗೆ ಬಯರ್ಸ್ನೂ ಸಿಗ್ತಾರೆ. ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ, ನಾ ಹೆಂಗೆ ಮಾಡಿದ್ದೆ. ಇಜ್ಮೀರ್ನಾಗ ಸ್ಟೋನ್ ಫೇರ್ ಇತ್ತು, ಒಂದು ಸ್ಟೋನ್ ಫೇರ್ನಾಗ ನಾ ಹೋಗಿದ್ದೆ. ನಮ್ಮ ಕಡೆ ಅಂತೂ ಅಷ್ಟು ಇನ್ನೂ ಅವಾಗ ಅಂದರೆ ಕ್ಯಾಪಿಟಲ್ ಇದ್ದಿದ್ದಿಲ್ಲ, ಒಂದು ಎಕ್ಸಿಬಿಷನ್ ಸ್ಟಾಲ್ ಹಾಕುವಷ್ಟು ನಮ್ಮ ಕಡೆ ಇದ್ದಿದ್ದಿಲ್ಲ. ಸೊ ನಾನು ಜಸ್ಟ್ ಆ್ಯಸ್ ಅ ವಿಸಿಟರ್ ಹೋಗಿದ್ದೆ. ಆಮೇಲೆ ಆ ಎಕ್ಸಿಬಿಷನ್ನಾಗ ಇಂಡಿಯನ್ ಸ್ಟಾಲ್ಸ್ ಎಲ್ಲೆಲ್ಲಿರ್ತಾವೆ ನಾನು ಲೊಕೇಟ್ ಮಾಡಿದೆ. ಇಂಡಿಯನ್ ಸ್ಟಾಲ್ಸ್ ಎಲ್ಲೆಲ್ಲಿರ್ತಾವೆ ಅಲ್ಲಿ ಹೋಗಿ ಅಲ್ಲಿ ನಾನು ವೇಟ್ ಮಾಡಾಕತ್ತಿದ್ದೆ. ಅಲ್ಲಿ ಯಾರ್ಯಾರು ಕಸ್ಟಮರ್ಸ್ ಬರಾಕತ್ತಾರ ಅವ್ರಿಗೆ ನಾನು ನೋಡಾಕತ್ತಿದ್ದೆ. ಆಮೇಲೆ ಅವ್ರು ಜಸ್ಟ್ ಆ ಸ್ಟಾಲ್ ಕ್ರಾಸ್ ಮಾಡಿ ಮುಂದೆ ಹೋದ್ಮ್ಯಾಗ ಅವ್ರಿಗೆ ನಾ ಹೋಗಿ ಬೆಟ್ ಆಗ್ತಿದ್ದೆ. ಆಮೇಲೆ ಹೇಳ್ತಿದ್ದೆ, ಸೊ ನಮ್ಮದು ಹಿಂಗೆ ಇಂಡಿಯಾ ಒಳಗೆ ಕಂಪ್ನಿ ಐತಿ, ಸ್ಟೋನ್ ಬಿಸ್ನೆಸ್ನಾಗ ನಾವು ಅದೀವಿ, ಈ ವರ್ಷ ನಾವು ಸ್ಟಾಲ್ ಹಾಕಿಲ್ಲ. ಸೊ ನಿಮಗೇನರ ಹಂಗೇನರ ರಿಕ್ವೈರ್ಮೆಂಟ್ ಇತ್ತಂತಂದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿ ಕಾರ್ಡ್ ಕೊಡ್ತಿದ್ದೆ. ಸೊ ಅವ್ರಿಗೆ ಕಾರ್ಡ್ ಕೊಟ್ಟು ಅವ್ರ ಜೋಡಿ ನಾನು ಪ್ರಾಪರ್ ಕಾಂಟ್ಯಾಕ್ಟ್ನಾಗ ಇರ್ತಿದ್ದೆ. ಸೊ ಹಂಗೂ ನನಗೊಂದು 2-3 ಕಸ್ಟಮರ್ಸ್ ಸಿಕ್ಕಾರ. ಸೊ ಆಮೇಲೆ ಅವ್ರು ನಮ್ಮ ಜೋಡಿ ಲಾಂಗ್ ಟರ್ಮ್ ಆಲ್ರೆಡಿ ಬಿಸ್ನೆಸ್ ಮಾಡಕತ್ತಾರ. ಸೊ ಎಕ್ಸ್ಪೋಸಿಗೆ ಹೋಗ್ಬೇಕಂತಂದ್ರೆ ನೀವು ಅಲ್ಲಿ ಹೋಗಿ ಸ್ಟಾಲ್ ಹಾಕಲೇಬೇಕಂತ ಹಾಗೇನಿಲ್ಲ. ಸ್ಟಾಲ್ ಹಾಕ್ಲಾರ್ದ ಆ್ಯಸ್ ಅ ವಿಸಿಟರ್ನು ನೀವು ಅಲ್ಲೇ ಬಿಸ್ನೆಸ್ ತರ್ಬೋದು. ಆದ್ರೆ ಅದು ನಿಮ್ಮ ಸ್ಕಿಲ್ಸ್ ಮ್ಯಾಗ ಡಿಪೆಂಡ್ ಆಗ್ತೈತಿ, ನಿಮ್ಮ ಕಾನ್ಫಿಡೆನ್ಸ್ ಮ್ಯಾಗ ಡಿಪೆಂಡ್ ಆಗುತ್ತೆ. ನೀವು ಹೆಂಗೆ ಅಪ್ರೋಚ್ ಮಾಡ್ತೀರಿ, ಯಾವ ಲೆವೆಲಿಗೆ ನೀವು ಹೋಗಿ ಅವ್ರಿಗೆ ಮಾತಾಡ್ತೀರಿ, ಆಮೇಲೆ ಹೆಂಗೆ ನೀವು ಅವ್ರಿಗೆ ಕನ್ವಿನ್ಸ್ ಮಾಡ್ತೀರಿ ನೀವು ಅವ್ರಿಗೆ ಸಪ್ಲೈ ಮಾಡ್ಬೋದು ಅಂಥೇಳಿ. ಅಲ್ಲಿ ಸ್ಟಾಲ್ಸ್ ಹಾಕಿರ್ತಾರೆ ಮಂದಿ, ಅವ್ರಿಗಿನ್ನ ಬೆಟರ್ ಆಗಿ ನೀವು ಅವ್ರಿಗೆ ಹೆಂಗೆ ಸಪ್ಲೈ ಮಾಡ್ಬೋದು ಅಂತೇಳಿ ನಿಮ್ಗೆ ಕನ್ವಿನ್ಸ್ ಮಾಡಬೇಕಿರ್ತೈತಿ. ಸೊ ಅದನ್ನು ಮಾಡಿದ್ರಿ ಅಂತಂದ್ರೆ ಆಬ್ವಿಯಸ್ಲಿ ನಿಮ್ಮ ಬಿಸ್ನೆಸ್ ಬಂದೇ ಬರ್ತೈತಿ. ಸೊ ಹಿಂಗೆ ಮಾಡ್ಕೊಂತ ನೀವು ಸ್ಲೋ ಆಗಿ ಒಂದು ಸ್ವಲ್ಪ ವರ್ಷ ಆದಮೇಲೆ ನೀವು ಸ್ಟಾಲ್ಸ್ ಹಾಕಕ್ಕೂ ಚಾಲೂ ಮಾಡ್ಬೋದು. ಸ್ಟಾಲ್ಸ್ ಹಾಕಿದಂತರೂ ಆಬ್ವಿಯಸ್ಲಿ ಬೆನಿಫಿಟ್ ಇದ್ದೇ ಇರ್ತೈತಿ. ಸ್ಟಾಲ್ಸ್ ಹಾಕ್ಬೇಕಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಕೆಲವೊಂದು ಸ್ಕೀಮ್ಸ್ ಅದಾವೆ, ಅದ್ರ ಬಗ್ಗೆ ನಾ ಕಂಪ್ಲೀಟ್ಲಿ ಒಂದು ಸೆಪ್ರೇಟ್ ವಿಡಿಯೋನ ಮಾಡ್ತೀನಿ. ಅವ್ರ ಕಡೆಯಿಂದ ನಾವು ಸ್ಕೀಮ್ಸ್ ಹೆಂಗೆ ಅವೈಲ್ ಮಾಡ್ಕೋಬೇಕಂತೇಳಿ. FIO ಐತಿ, ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಆರ್ಗನೈಸೇಷನ್ ಐತಿ. ಅವ್ರ ಕಡೆಯಿಂದ ನಿಮಗೆ ಡೈರೆಕ್ಟ್ಲಿ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಇರ್ತೈತಿ. ಅಂದ್ರೆ ನಿಮ್ಗೇನು ಅಲ್ಲಿ ಹೋಗಕ್ಕೆ ಏರ್ ಫೇರ್ ಇರ್ತೈತಿ ಅದು ನಿಮಗೆ ಫ್ರೀ ಮಾಡಿಕೊಡ್ತಾರೆ. ಆಮೇಲೆ ಬೇರೆ ಬೇರೆ ನಿಮ್ದೇನು RCMC ನೀವು ಸರ್ಟಿಫಿಕೇಟ್ಸ್ ಎಲ್ಲಿಂದ ತೊಗೊಂಡಿರ್ತೀರಿ, ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ಸ್ ಇರ್ತಾವೆ. ಆಮೇಲೆ ಸ್ಟಾಲ್ನಾಗ ಏನು ಚಾರ್ಜಸ್ ಇರ್ತಾವೆ ಆ ಚಾರ್ಜಸ್ನಾಗ 50% ಅವ್ರು ಪೇ ಮಾಡ್ತಾರೆ, 50% ನೀವು ಪೇ ಮಾಡೋದು ಇರ್ತೈತಿ. ಹಿಂಗೆ ವರ್ಷ ಬೇರೆ ಬೇರೆ ಸ್ಕೀಮ್ಸ್ ಅವ್ರು ತೆಗಿತಾರೆ. ಇಂಡಿಯನ್ ಎಕ್ಸ್ಪೋರ್ಟ್ನ ಪ್ರಮೋಟ್ ಮಾಡೋಕೆ ಇವೆಲ್ಲ ಸ್ಕೀಮ್ಸ್ ಇರ್ತಾವೆ. ಸೊ ಅದ್ರದ್ದು ಬೆನಿಫಿಟ್ ನೀವು ತೊಗೋಬೋದು. ಆದ್ರೆ ಸ್ವಲ್ಪ ವರ್ಷ ನೀವೆಲ್ಲ ಎಕ್ಸ್ಪೋರ್ಟ್ ಮಾಡಾದ್ಮ್ಯಾಗ ನಿಮ್ದು ರೆಗ್ಯುಲರ್ ರೊಟೇಷನ್ ಚಾಲು ಆದ್ಮ್ಯಾಗ ಇದನ್ನು ಮಾಡಿರಿ ಅಂತ ಹೇಳಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಹಿಂಗೆ ಬೇರೆ ಬೇರೆ ರೀತಿಯಿಂದ ನೀವು ಬಯರ್ಸಿಗೆ ಅಪ್ರೋಚ್ ಮಾಡ್ಬೋದು. ಆಮೇಲೆ ಇದು ಆದಮೇಲೆ ಕೆಲವೊಂದು ಮಂದಿಗೆ ಫ್ರೆಂಡ್ಸ್ ಇರ್ತಾರೆ ಬೇರೆ ಬೇರೆ ಕಂಟ್ರೀಸ್ನಾಗ, ಅವ್ರು ಕೆಲಸ ಮಾಡ್ತಿರ್ತಾರೆ, ಜಾಬ್ ಮಾಡ್ತಿರ್ತಾರೆ. ಸೊ ಅಲ್ಲೇ ಅವ್ರಿಗೆ ಮಾತಾಡ್ಬಿಟ್ಟು ಅವ್ರ ಕಡೆ ನೀವು ಹೋಗಿ ಸ್ಟೇ ಮಾಡ್ಬೋದು. ಸ್ಟೇ ಮಾಡಿ ಅಲ್ಲೇ ನೀವು ಯಾರು ಲೋಕಲಿ ಆ ಕಂಟ್ರಿ ಒಳಗೆ ಎಲ್ಲೆಲ್ಲೇ ನಿಮ್ಮ ಪ್ರಾಡಕ್ಟ್ ಇಂಪೋರ್ಟ್ ಮಾಡೋರು ಯಾರು ಇರ್ತಾರೆ ಅವ್ರನ್ನ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರಿಗೆ ಮೀಟ್ ಆಗ್ಬೋದು. ಆಮೇಲೆ ಅವ್ರಿಗೆ ನೀವು ಏನು ಹೇಳಬೇಕಾಗುತ್ತೆ, ಹಾಂ ನಮ್ಮ ಇಂಡಿಯಾದಿಂದ ನಮ್ಮ ರೀಪ್ರೆಸೆಂಟೇಟಿವ್ ಇಲ್ಲೇ ನಿಮ್ಮ ಕಂಟ್ರಿ ಒಳಗೆ ಇರ್ತಾರೆ. ಸೊ ನಿಮ್ಮ ಫ್ರೆಂಡ್ ಏನಲ್ಲಿ ಜಾಬ್ ಮಾಡ್ತಿರ್ತಾರೆ ಅವ್ರದ್ದು ನೀವು ರೆಫರೆನ್ಸ್ ಅವ್ರಿಗೆ ಕೊಟ್ಟು ಅವ್ರಿಗೆ ಕಾನ್ಫಿಡೆನ್ಸ್ನಾಗ ತೊಗೋಬೋದು ನೀವು. ಅಂದ್ರೆ ನಿಮ್ಮ ಸಪೋಸ್ ಯಾರು ಅಲ್ಲಿ ಫ್ರೆಂಡ್ ಇದ್ರಂತಂದ್ರೆ ಅವ್ರ ಹೆಸರು ನೀವು ಅವ್ರಿಗೆ ಹೇಳಿ, ಇವರು ನಮ್ಮ ಇಂಡಿಯನ್ ಕಂಪ್ನಿ ರೆಪ್ರೆಸೆಂಟೇಟಿವ್ ಇಲ್ಲೇ ಇರ್ತಾರೆ ಅಂತ ನೀವು ಅವ್ರಿಗೆ ಹೇಳ್ಬೋದು. ಅಂದ್ರೆ ನಿಮ್ಮ ಬಯರಿಗೆ ಏನೈತಿ ಒಂದು ಕಾನ್ಫಿಡೆನ್ಸ್ ಬರ್ತೈತೆ, ಹಾಂಪ್ಪ
ಈ ಇಂಡಿಯನ್ ಕಂಪ್ನಿದು ಏನು ರೆಪ್ರೆಸೆಂಟೇಟಿವ್ ಅದಾರ ಅವ್ರು ನಮ್ಮ ಕಂಟ್ರಿ ಒಳಗೆ ಅದಾರ. ಸೊ ಏನು ಪ್ರಾಬ್ಲಮ್ ಆತಂದ್ರೂ ಇಲ್ಲೊಬ್ರು ಯಾರೊಬ್ರು ಮನುಷ್ಯ ಆ ಕಂಪ್ನಿ ಮನುಷ್ಯ ಇಲ್ಲಿ ಅದಾರ ಅಂಥೇಳಿ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರ್ತೈತಿ. ಸೊ ಅಲ್ಲೇ ನಿಮ್ದು ಸೇಲ್ಸ್ ಆಗೋದು, ಆಮೇಲೆ ನಿಮ್ದೇನು ಆರ್ಡರ್ ಬರೋ ಚಾನ್ಸಸ್ ಏನೈತಿ ಅಲ್ಲೇ ಜಾಸ್ತಿ ಆಗ್ತೈತಿ. ಸೊ ಹಿಂಗೆ ನೀವು ಬೇರೆ ಬೇರೆ ರೀತಿಯಿಂದ ಬಯರ್ಸಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇಮಿಡಿಯೇಟ್ಲಿ ನೀವು ಸ್ಟಾರ್ಟ್ ಮಾಡಿದಾಗ ನಿಮಗೆ ಬಯರ್ಸ್ ಹೆಂಗೆ ಹುಡುಕ್ಬೇಕು, ಆಮೇಲೆ ಬಯರ್ಸಿಗೆ ನಾವು ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂಥೇಳಿ ನಿಮಗೆ ಅನ್ನಿಸ್ತೈತಿ. ಭಾಳ ಮಂದಿಗೆ ಬ್ಲ್ಯಾಂಕ್ ಆಗಿಬಿಡ್ತಾರೆ, ಏನೂ ಗೊತ್ತಾಗಂಗಿಲ್ಲ ನಾವು ಈಗ ಹೆಂಗೆ ಮಾಡ್ಬೇಕು, ನೆಕ್ಸ್ಟ್ ಹೆಂಗೆ ಮಾಡ್ಬೇಕಂತೆ ಭಾಳ ಮಂದಿಗೆ ಅಂಜಿಕೆ ಬರ್ತಿರ್ತೈತಿ. ಆದರೆ ಹಂಗೇನೂ ಅಂಜೋದು ಜರೂರತ್ತಿಲ್ಲ. ಸ್ಟೆಪ್ ಬೈ ಸ್ಟೆಪ್ ನೀವು ಪ್ರೊಫೈಲ್ ಬಿಲ್ಡ್ ಮಾಡೋದ್ರಿಂದ, ಪೋಸ್ಟ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡಿರಿ. ಸೋಷಿಯಲ್ ಮೀಡಿಯಾ ಮ್ಯಾಗ ನಿಮ್ದು ಪ್ರೆಸೆನ್ಸ್ ಕ್ರಿಯೇಟ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡಿರಿ. ಆಮೇಲೆ ಸಣ್ಣಗ ಒಬ್ಬೊಬ್ಬರಿಗೆ ಬಯರ್ಸಿಗೆ ನೀವು ಮಾತಾಡೋಕ್ಕೆ ಚಾಲು ಮಾಡಿರಿ. ಎಲ್ಲನೂ ಲೈನ್ನಾಗ ಬರ್ತೈತಿ. ಸೊ ನಿಮಗೇನೂ ಅಂಜೋದು ಜರೂರತ್ತಿಲ್ಲ. ನೀವು ಇದ್ರೊಳಗೆ ಇಳಿದಿರಿ ಅಂತಂದ್ಮ್ಯಾಗ ನಿಮಗೆ ಬಯರ್ಸ್ ಅಂತರೂ ಸಿಗ್ತಾರೆ. ಆದರೆ ಜಸ್ಟ್ ಏನೈತಿ, ನಿಮಗೆ ಪೇಷನ್ಸ್ ಇಟ್ಕೋಬೇಕಾಗುತ್ತೆ. ಇಮಿಡಿಯೇಟ್ಲಿ ನಿಮಗೆ ಈಗ ನೀವು ಇವತ್ತು ಸ್ಟಾರ್ಟ್ ಮಾಡಿರಂತಂದ್ರೆ ನಾಳೆ ಒಬ್ಬರು ನಿಮಗೆ ಯಾರು ಮಾತಾಡಿ ಇಂಟ್ರೆಸ್ಟ್ ತೋರಿಸ್ಬೇಕಂತಿಲ್ಲ. ಹಂಗೆ ಆಗೋದು ಸುಳ್ಳು. ಆಮೇಲೆ ಹಂಗೆ ಆಗಿದ್ದು ಬಿಸ್ನೆಸ್ ಆಗಂಗೆ ಇಲ್ಲ, ಅವ್ರು ನಿಮಗೆ ಡೂ ಮಾಡೋಕ್ಕೆ ಬಂದಿರ್ತಾರೆ. ಸೊ ಅಂಥ ಮಂದಿಗೆ ನೀವು ಒಟ್ಟು ಸೀರಿಯಸ್ಲಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಜೆನ್ಯೂನ್ ಕಸ್ಟಮರ್ಸ್ ಯಾರು ಇರ್ತಾರೋ ಅವ್ರು ಭಾಳ ಸತಿ ನಿಮ್ಮ ಫಾಲೋಅಪ್ ಮಾಡಿದ್ಮ್ಯಾಗ ಭಾಳ ದಿವಸ ಆದ್ಮ್ಯಾಗ ನಿಮಗೆ ಅವ್ರು ಆರ್ಡರ್ ಕೊಡ್ತಾರೆ. ಅದೊಂದು ನೆನಪಿರಲಿ. ಓಕೆ, ಇಲ್ಲ ಇನಿಷಿಯಲಿ ನಿಮಗೆ ಯಾರು ಆರ್ಡರ್ ಕೊಡೋಕ್ಕೆ ಬಂದ್ರಂತಂದ್ರೆ ಅವ್ರದ್ದು ನಿಮ್ಮದು ಪೇಮೆಂಟ್ ಟರ್ಮ್ಸ್ ಎಂದೂ ಮ್ಯಾಚ್ ಆಗಂಗಿಲ್ಲ. ಪೇಮೆಂಟ್ ಟರ್ಮ್ಸ್ ಅವ್ರು ತಕ್ಕಂಗಿದ್ರೆ ಅವರು ನಿಮ್ಮ ಕಡೆ ಆರ್ಡರ್ ಕೊಡೋರು ಇರ್ತಾರೆ. ಸೊ ಅಂಥ ಪೇಮೆಂಟ್ ಟರ್ಮ್ಸ್ನಾಗ ನೀವು ಬೀಳಕ್ಕೆ ಹೋಗ್ಬೇಡ್ರಿ ಅಂಥೇಳಿ ನನ್ನ ಸಜೆಷನ್. ಸೊ ಇನಿಷಿಯಲಿ ಏನೈತಿ ಅಡ್ವಾನ್ಸ್ ಅಥವಾ LC ಇವು ಎರಡು ಪೇಮೆಂಟ್ ಟರ್ಮ್ಸ್ ಮೇಲೆ ನೀವು ಕೆಲಸ ಮಾಡಿರಿ. ಅಂಥ ಕಸ್ಟಮರ್ಸ್ ನಿಮಗೆ ಸಿಗೋದು ಸ್ವಲ್ಪ ಲೇಟ್ ಆಗ್ತೈತಿ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ನಿಮಗೆ ಸಿಗ್ತಾರೆ. ನೀವು ಮಾರ್ಕೆಟ್ನಾಗ ಇರಬೇಕಷ್ಟೆ. ನೀವು ಗಿವ್ ಅಪ್ ಮಾಡಿದ್ರಿ, ನಮಗೇನು ನಾವು ಚಾಲೂ ಮಾಡಿ ಒಂದು 5 ತಿಂಗಳಾತಪ್ಪ ನಮಗಿನ್ನೂ ಯಾರೂ ಕಸ್ಟಮರ್ ಸಿಗಾಗತ್ತಿಲ್ಲ ಅಂಥೇಳಿ ನೀವು ಗಿವ್ ಅಪ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಆಬ್ವಿಯಸ್ಲಿ ಯಾವಾಗೂ ಸಿಗಂಗೆ ಇಲ್ಲ. ಆದರೆ ನೀವು ಸ್ಟಿಕ್ ಮಾಡ್ಕೊಂಡು ಹೋಲ್ಡ್ ಮಾಡ್ಕೊಂಡು ಯಾವಾಗಲೂ ನಿರಂತರವಾಗಿ ಅವ್ರಿಗೆ ಮಾತಾಡ್ಕೊತ ಅವ್ರ ಜೋಡಿ ಫಾಲೋಅಪ್ ಮಾಡ್ಕೊತಾನೆ ಇದ್ರಿ ಅಂತಂದ್ರೆ ಆಬ್ವಿಯಸ್ಲಿ ನಿಮಗೆ ಬಯರ್ ಸಿಗ್ತಾರೆ. ಆಬ್ವಿಯಸ್ಲಿ ನಿಮ್ಮ ಬಿಸ್ನೆಸ್ ಆಗೇ ಆಗ್ತೈತಿ. ಸೊ ನಾ ಯಾವಾಗ 2012 ಎಂಡ್ನಾಗ ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ ಆಲ್ಮೋಸ್ಟ್ 2013 ನಾನು ಸ್ಟಾರ್ಟ್ ಮಾಡಿದ್ದೆ. ಅವಾಗಿಂದ ಹಿಡಿದು 2015ನಾಗ ನನ್ನ ಫಸ್ಟ್ ಆರ್ಡರ್ ಹೋಗೈತಿ. ಅಂದ್ರೆ 2 ವರ್ಷ ತನಕ ನನಗೆ ಯಾರೂ ಬಿಸ್ನೆಸ್ ಕೊಟ್ಟಿಲ್ಲ. 2 ವರ್ಷ ತನಕ ನಾನು ಕಂಟಿನ್ಯೂಸ್ಲಿ ಫಾಲೋಅಪ್ ಮಾಡ್ಕೊತ ಇದ್ದೆ, ಕಂಟಿನ್ಯೂಸ್ಲಿ ಅವ್ರ ಜೋಡಿ ಮಾತಾಡ್ಕೊತ ಇದ್ದೆ. ಸೊ ಇದರ ಅರ್ಥ ನಿಮಗೂ 2 ವರ್ಷ ಹತ್ತೈತಿ ಅಂತಿಲ್ಲ. ಕೆಲವೊಂದು ಮಂದಿಗೆ 1 ತಿಂಗಳಾಗ 2 ತಿಂಗಳಾಗ ಬಿಸ್ನೆಸ್ ಚಾಲೂ ಆದವರು ಅದಾರ, ಅವ್ರವ್ರ ನಸೀಬ್ ಮ್ಯಾಗ ಹೋಗ್ತೈತಿ. ಸೊ ಅದಕ್ಕಂಥೇಳಿ ನಾವು ಗಿವ್ ಅಪ್ ಮಾಡೋಕ್ಕೆ ಹೋಗ್ಬಾರ್ದು. ಯಾವಾಗಲೂ ಪೇಷನ್ಸ್ ಇಟ್ಕೋರಿ, ಆಬ್ವಿಯಸ್ಲಿ ಆಗೇ ಆಗ್ತೈತಿ. ಆಮೇಲೆ ಸೊ ನಮ್ದು ಎಕ್ಸಾಂಪಲ್ ಕೇಳಿ ಏನಪ್ಪ ಇವರಿಗೆ 2 ವರ್ಷ ಬೇಕಾತಂಥೇಳಿ ಸ್ವಲ್ಪ ಮಂದಿ ವಿಚಾರ ಮಾಡಿ ನಮಗೇನಿದು ಆಗಲಿಕ್ಕಿಲ್ಲ, 2 ವರ್ಷ ನಮ್ಗೆ ವೇಟ್ ಮಾಡೋಕೆ ಆಗಂಗಿಲ್ಲ, ನಮ್ಗೆ ಇಮಿಡಿಯೇಟ್ ಬಿಸ್ನೆಸ್ ಬೇಕಂತೇಳಿ ಇದ್ರೊಳಗಿಂತ ಹಿಂದೆ ಸರ್ಕೊಳ್ಳೋರು ಇರ್ತಾರೆ. ಸೊ ಅಂಥವ್ರಿಗೆ ನಾ ಏನೂ ಹೇಳೋಕೆ ಆಗಂಗಿಲ್ಲ. ಸೊ ನೀವು ಈಗ ಹಿಂದೆ ಸರ್ಕೊಂಡಿದ್ದು ಚಲೋ. ಯಾಕಂದ್ರೆ ಅಷ್ಟು ಟೈಮ್ ತೊಗೊಂಡು ಆದ್ಮ್ಯಾಗ ನೀವು ಅವಾಗ 1.5-2 ವರ್ಷ ಹಾಕಿ ಆದ್ಮ್ಯಾಗ ನೀವು ಅಗರ್ ಹಿಂದೆ ಸರ್ಕೊಳಕತ್ತೀರಿ ಅಂತಂದ್ರೆ ಸುಮ್ಮನೆ ಲಾಸ್ ಆಗುತ್ತೆ. ಅಷ್ಟು ಲಾಸ್ನು ನೀವು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಎಕ್ಸಿಸ್ಟಿಂಗ್ ಏನು ಮಾಡಕತ್ತೀರಿ ಅದ ಮಾಡ್ತೀರಿ. ಆಲ್ ದಿ ಬೆಸ್ಟ್. ಆ್ಯಂಡ್ ಯಾರಿಗೆ ಎಕ್ಸ್ಪೋರ್ಟ್ ಮಾಡಬೇಕಂತಿರ್ತೈತಿ, ಯಾರಿಗೆ ಅದೊಂದು ಜಿದ್ ಇರ್ತೈತಿ, ಒಂದು ಝೀಲ್ ಇರ್ತೈತಿ, ಅದು ಮೇನ್ ಬೇಕು. ಅದು ಇತ್ತಂತಂದ್ರೆ ನೀವು 1 ವರ್ಷ ಆಗಲಿ 6 ತಿಂಗಳಾಗೂ ಸ್ಟಾರ್ಟ್ ಮಾಡೋಕ್ಕೆ ಪಾಸಿಬಲ್ ಐತಿ. ಆಮೇಲೆ ಈಗ ನಂದು ಎಕ್ಸ್ಪೀರಿಯನ್ಸಸ್ ಅದಾವು, ಅದನ್ನಂತರೂ ನಾವು ನಿಮ್ಮ ಜೋಡಿ ಶೇರ್ ಮಾಡತ್ತೀನಿ. ಆಮೇಲೆ ನನ್ನ ಸಪೋರ್ಟ್ ಯಾವಾಗಲೂ ನಿಮಗೆ ಇದ್ದೇ ಇರ್ತೈತಿ. ಯಾವಾಗಲೂ ನೀವು ಯಾವಾಗ ನಂಗೆ ಕಾಂಟ್ಯಾಕ್ಟ್ ಮಾಡ್ತೀರಿ, ನೀವು ಯಾರ್ಯಾರು ಬಯರ್ಸಿಗೆ ಮಾತಾಡಕತ್ತಿದ್ರಿ, ಆಮೇಲೆ ಅವ್ರ ಪ್ರಾಪರ್ ಕಮ್ಯುನಿಕೇಷನ್ ಹೆಂಗೆ ಆಗಕತ್ತೈತಿ ಏನಿಲ್ಲ ಅದನ್ನು ನೀವು ನನ್ನ ಜೋಡಿ ಡಿಸ್ಕಸ್ ಮಾಡ್ಕೊತ ಇದ್ರಿ ಅಂತಂದ್ರೆ ಆಬ್ವಿಯಸ್ಲಿ ನಿಮ್ಮ ಬಿಸ್ನೆಸ್ ಈಸಿಲಿ ಆಮೇಲೆ ಜಾಸ್ತಿ ಫಾಸ್ಟಾಗಿ ಆಗ್ಬೇಕಂತೇಳಿ ನಾವು ಟ್ರೈ ಮಾಡೋಕ್ಕೆ ಬರ್ತೈತಿ. ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ ಒಂದು 7-8 ಜನ 7-8 ಕಂಪ್ನಿಗೆ ಆಲ್ರೆಡಿ ಸ್ಟಾರ್ಟ್ ಆಗ್ಯಾವು. ಸೊ ಅವ್ರಿಗೆ ನಾನು ಸಪೋರ್ಟ್ ಆಲ್ರೆಡಿ ಮಾಡಕತ್ತೀನಿ. ಸೊ ಬೇರೆ ಬೇರೆ ಪ್ರಾಡಕ್ಟ್ಸ್ ಅದಾವು. ಸೊ ಅವ್ರು ಚಲೋತ್ನಂಗೆ ನಾವು ಹೆಂಗೆ ಹೇಳಕತ್ತೀವಿ ಹಂಗೆ ಮಾಡ್ಕೊತ ಹೊಂಟಾರ. ಸೊ ಅವ್ರು ಮಾಡಕತ್ತಾರಂತಂದ್ರೆ ಆಬ್ವಿಯಸ್ಲಿ ನೀವು ಕೂಡ ಮಾಡಬಹುದು. ಸೊ ಅವ್ರು ಏನು ಫಾಲೋ ಮಾಡ್ತಾರಂತಂದ್ರೆ ಪೇಷನ್ಸ್ ಅವ್ರು ಇಟ್ಕೋತಾರ. ನಾ ಯಾವಾಗ ಅವ್ರಿಗೆ ಏನೇನು ಸ್ಟೆಪ್ಸ್ ಮಾಡಕ್ಕೆ ಹೇಳ್ತೀನಿ ಅವ್ರು ಪ್ರಾಪರಾಗಿ ಮಾಡಕತ್ತಾರ, ಅದನ್ನು ಮಾಡ್ಕೊತ ಹೊಂಟಾರಂಥೇಳಿ ಆಲ್ರೆಡಿ ಅವ್ರಿಗೆ ರಿಜಿಸ್ಟ್ರೇಷನ್ಸ್ ಅದೆಲ್ಲ ಆಗೈತಿ. ಆಮೇಲೆ ಕೆಲವೊಂದು ಜನ ಬಯರ್ಸ್ ಜೋಡಿನೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಯಾರ. ಅವ್ರದ್ದು ಕಮ್ಯುನಿಕೇಷನ್ ಎಲ್ಲ ಚಂದಂಗೆ ಸ್ಮೂತಾಗಿ ಹೊಂಟೈತಿ. ಸೊ ಕೆಲವೊಂದು ಮಂದಿಗೆ ಒಂದು 2-3 ಕಂಪ್ನಿದು ಇನ್ನೊಂದು 3-4 ಮಂತ್ಸ್ನಾಗ ಬಿಸ್ನೆಸ್ ಸ್ಟಾರ್ಟ್ ಆಗುವಂಗೆ ನನಗೆ ಕಾಣಿಸಾಕತೈತಿ. ಸೊ ಇಟ್ಸ್ ಅ ಗುಡ್ ನ್ಯೂಸ್. ನಿಮ್ಮ ಜೋಡಿ ಅದು ಶೇರ್ ಮಾಡ್ಬೇಕಂತ ನನಗೆ ಅನ್ನಿಸ್ತು. ಯಾಕಂದ್ರೆ ಭಾಳಷ್ಟು ಜನ ವಿಡಿಯೋ ಮ್ಯಾಗ ಡಿಪೆಂಡ್ ಆಗಿ ಕುಂತಿರ್ತಾರೆ, ವಿಡಿಯೋ ನೋಡ್ಕೊತ ತಾನೇ ವರ್ಕ್ ಮಾಡ್ತಿರ್ತಾರೆ. ಸೊ ಹಂಗೆ ಮಾಡೋಕಿನ್ನ ನೀವು ಕಾಂಟ್ಯಾಕ್ಟ್ ಮಾಡಿರಿ. ಕಾಂಟ್ಯಾಕ್ಟ್ ಮಾಡೋದ್ರಿಂದ ಬೇರೆ ಬೇರೆ ನಿಮಗೆ ವಿಷಯನೂ ಗೊತ್ತಾಗ್ತಾವೆ. ವಿಡಿಯೋ ಮುಖಾಂತರ ಗೊತ್ತಾಗ್ತಿರಂಗಿಲ್ಲ ಅವೆಲ್ಲ ನಿಮಗೆ ವಿಷಯನೂ ನಾನು ತಿಳಿಸ್ಬೋದು. ಸೊ ಆ ಸಪೋರ್ಟ್ ತೊಗೊಂಡು ನೀವು ನಂದು ಮ್ಯಾಕ್ಸಿಮಮ್ ಲೆವೆಲಿಗೆ ಯೂಸ್ ತೊಗೋರಿ. ಆದ್ರೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ತೊಗೋರಿ. ಅದಕ್ಕಂದ್ರೆ ಡೈಲಿ ಬೇಸಿಸ್ ಮ್ಯಾಗ ನನಗೆ ಯಾವಾಗಲೂ 24 ಅವರ್ಸ್ ಟೈಮ್ ಕೊಡೋಕೆ ಆಗಂಗಿಲ್ಲ. ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡ್ತೀನಿ ಆದಷ್ಟು ಜನಕ್ಕೆ ಅದು ಹೆಲ್ಪ್ ಆಗಲಿ. ಆಮೇಲೆ ಆದಷ್ಟು ಜನಕ್ಕೆ ನಾನು ಸಪೋರ್ಟ್ ಮಾಡ್ಬೇಕಂತೇಳಿ ನಂದು ಇಂಟ್ರೆಸ್ಟ್ ಐತಿ. ಸೊ ಅವ್ರಿಗೆ ನಾನು ಮಾಡ್ತಿರ್ತೀನಿ. ಸೊ ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ವೆರಿ ಮಚ್. ಹಿಂಗೆ ವೀಡಿಯೋಸ್ ನೋಡ್ತೀರಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತೀರಿ. ಬಾಯ್.